ಇಂದು ನಡೆದ ವಿಮಾನ ದುರಂತದಲ್ಲಿ ಓರ್ವ ಬದುಕಿದ್ದೇ ಪವಾಡ ಎನ್ನಲಾಗ್ತಾ ಇದೆ. 242 ಪ್ರಯಾಣಿಕರ ಪೈಕಿ 242 ಪ್ರಯಾಣಿಕರ ಪೈಕಿ ಸಾವನ್ನಪ್ಪಿದ್ದು, ಗೆದ್ದ ಓರ್ವ ಪ್ರಯಾಣಿಕ ಸಾವಿಗೆ ಸವಾಲು ಹಾಕಿದ್ದಾರೆ. ವಿಮಾನ ದುರಂತದಲ್ಲಿ ಓರ್ವ ವ್ಯಕ್ತಿ ಬದುಕಿದ್ದೇ ಪವಾಡ ಎನ್ನಲಾಗ್ತಾ ಇದೆ. 242 ಪ್ರಯಾಣಿಕರ ಪೈಕಿ 2 ಬದುಕಿದ್ದೇ ಪವಾಡ ಎನ್ನಲಾಗ್ತಾ ಇದೆ. ಇನ್ನುಳಿದ ಎಲ್ಲ ಪ್ಯಾಸೆಂಜರ್ಸು ಸಾವನ್ನಪ್ಪಿದ್ದಾರೆ. ಗೆದ್ದ ಓರ್ವ ಪ್ರಯಾಣಿಕ ಸಾವಿಗೆ ಸವಾಲು ಹಾಕಿದ್ದಾನೆ. ಆ ಒಬ್ಬ ಪ್ಯಾಸೆಂಜರ್ 11A ಸೀಟ್ನಲ್ಲಿ ಕುಳಿತಿದ್ದ ಪ್ರಯಾಣಿಕ ಸೇಫ್ ಆಗಿದ್ದಾನೆ. ಉಳಿದೆಲ್ಲ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಅದೃಷ್ಟವಶಾತ್ ಆ ಒಬ್ಬ ಪ್ರಯಾಣಿಕನ ಅದೃಷ್ಟ ಏನಾಗಿತ್ತೋ ಗೊತ್ತಿಲ್ಲ. ಸಾವಿನ ಕದ ತಟ್ಟಿ ರಮೇಶ್ ವಿಶ್ವಾಸ್ ಕುಮಾರ್ ಅವರು ವಾಪಸ್ ಬಂದಿದ್ದಾರೆ. ಭೀಕರ ದುರಂತದಿಂದ ಪವಾಡದಂತೆ ಪಾರಾಗಿದ್ದಾರೆ. ಪ್ರಯಾಣಿಕ ಕೇವಲ ಸಣ್ಣ ಪುಟ್ಟ ಗಾಯಾಳುಗಳಿಂದ ಬದುಕುಳಿದಿದ್ದಾನೆ. ರಮೇಶ್ ವಿಶ್ವಾಸ್ ವಿಮಾನ ದುರಂತದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ಪ್ರಯಾಣಿಕ ಟೇಕ್ ಆಫ್ ಆದ 30 ಸೆಕೆಂಡ್ನಲ್ಲಿ ಭಾರೀ ಸದ್ದು ಆಗಿತ್ತು. ಶಬ್ದ ಬಂದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ. ನನಗೆ ಪ್ರಜ್ಞೆ ಬಂದಾಗ ಸುತ್ತಲೂ ಮೃತದೇಹಗಳಿದ್ವು. ವಿಮಾನದ ಬಿಡಿ ಭಾಗಗಳು ಎಲ್ಲೆಡೆ ಚೆಲ್ಲಾಪಿಲ್ಲಿಯಾಗಿದ್ವು. ಯಾರೋ ನನ್ನ ಎತ್ತಿಕೊಂಡು ಆಂಬ್ಯುಲೆನ್ಸ್ಗೆ ಹಾಕಿದ್ರು, ಅಷ್ಟೇ ನನಗೆ ಗೊತ್ತಿದ್ದಿದ್ದು. ನನ್ನ ಸಹೋದರ ಕೂಡ ವಿಮಾನದಲ್ಲಿದ್ದ, ದಯವಿಟ್ಟು ಅವನನ್ನು ಹುಡುಕಲು ಸಹಾಯ ಮಾಡಿ ಅಂತ ರಮೇಶ್ ವಿಶ್ವಾಸ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ಕಾಣಬಹುದು, ಸಾವನ್ನೇ ಗೆದ್ದ ಶೂರ ಅಂತಾನೆ ಹೇಳ್ಬೋದು. क्या भैया बता पैसेंजर अंदर से क्या भैया बता पैसेंजर अंदर से प्लेन